ಇಲ್ಲಿ ಸೂರ್ಯಪುರ ಮಠದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಫ್ರೀ ಎಜುಕೇಷನ್ ಇದೆ, ಫ್ರೀ ಮೀಲ್ಸು, ಫ್ರೀ ರೆಸಿಡೆನ್ಷಿಯಲ್ ಇದೆ. ಅಂದರೆ ಉಚಿತ ಶಿಕ್ಷಣ, ಉಚಿತ ವಸತಿ ಮತ್ತು ಉಚಿತ ಊಟ ವ್ಯವಸ್ಥೆ ಇರ್ತದೆ. ಅಂದರೆ ಇಲ್ಲಿ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯ ಫೀಸನ್ನು ಕಟ್ಟಬೇಕಾಗಿರಲ್ಲ. ಅಂದರೆ 1 to 10th ಎಲ್ಲ ಬಾಯ್ಸ್ ಅಂದರೆ ಎಲ್ಲ ಗಂಡು ಮಕ್ಕಳಿಗೆ ಇಲ್ಲಿ ಫ್ರೀ ಎಜುಕೇಷನ್ ಇದೆ. ಹೀಗಾಗಿ ಇಲ್ಲಿ ಮಠಕ್ಕೆ ಸೇರಿಸೋದ್ರಿಂದ ಇನ್ನೊಂದು ಏನಂತಂದರೆ ಇಲ್ಲಿ ವಿಶೇಷವಾಗಿ ಸನಾತನ ಧರ್ಮವನ್ನು ಅನುಸರಿಸ್ತಾ ಇದೆ. ಮತ್ತು ಎರಡನೇದು ಇನ್ನೊಂದು ಏನಂತಂದರೆ ಇಲ್ಲಿ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿಯನ್ನು ಕಲಿಸಿ ಸತ್ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಅಂದರೆ ನಾವು ಮಕ್ಕಳನ್ನು ಮಠದಲ್ಲಿ ಬೆಳೆಸೋದ್ರಿಂದ ಈ ಒಂದು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಅವು ಬಿಂಬಿಸ್ತಿರ್ತವೆ. ದೇವಸ್ಥಾನದ ಅಡ್ರೆಸ್ ನೋಡಿ, ಇದು ಸೂರ್ಯಪುರ ಸೂರ್ಯಾಂಜನೇಯ ದೇವಸ್ಥಾನ. ಇದು ಕೋಲಾರ ಹೋಬಳಿ, ತುಮಕೂರು ಜಿಲ್ಲೆ. ಇದು ಯಾಕೆ ತುಮಕೂರು ಕಡೆಯಿಂದ ಬರತಕ್ಕಂಥವರು ದೇವರಾಯನದುರ್ಗ ರೋಡಲ್ಲಿ ಬಂದರೆ ಊಡಿಗೆರೆ ಕೋಲಾರ ಕ್ರಾಸ್ ಮಾರ್ಗವಾಗಿ ಸೂರ್ಯಪುರವನ್ನು ತಲುಪ್ಬೋದು. ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ತುಮಕೂರು ರಸ್ತೆಯಲ್ಲಿ ಬಂದರೆ ದಾವಸ್ಪೇಟೆಯಲ್ಲಿ ಸಿಗುತ್ತೆ. ದಾವಸ್ಪೇಟೆಯಿಂದ ರೈಟ್ ತೊಗೊಂಡ್ರೆ ನಿಮಗೆ ಊಡಿಗೆರೆ ಕೋಲಾರ ಕ್ರಾಸ್ ಮಾರ್ಗವಾಗಿ ಬರ್ಬೋದು. ಕೊರಟಗೆರೆ ಕಡೆಯಿಂದ ಬರೋ ಅಂಥವ್ರು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಅಂತಿದೆ, ಗೊರವನಹಳ್ಳಿ ಮೇಲೆ ಬಂದರೆ ಕೋಲಾರಕ್ಕೂ ಗೊರವನಹಳ್ಳಿಗೂ ಮಧ್ಯೆ ಸೂರ್ಯಪುರ ಸಿಗುತ್ತೆ. अकाल मृत्युहरणं सूर्यव्याधि निवारणं सुमनं श्री सूर्याञ्जनेय स्वपादकं पावनं शुभम्. अकाल मृत्युहरणं सूर्यव्याधि निवारणं सुमनं श्री सूर्याञ्जनेय स्वपादकं पावनं शुभम्.